ನಮಸ್ಕಾರ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ಕಸ್ತೂರಿ, ಕನ್ನಡಿಗನೇ ಸಾರ್ವಭೌಮ. ನಾನು ನಿಮ್ಮ ಕನ್ನಡಿಗ, ರೈತನ ಮಗ ಅಶೋಕ್ ಕುಮಾರ್ ಜಿಎಸ್. ಎಲ್ರಿಗೂ ಶುಭೋದಯ. ಎಲ್ರೂ ಹೇಗಿದ್ದೀರಾ? ಯಾರ್ಯಾರು ಹೊಸಬ್ರು ನಮ್ಮ ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇದ್ದೀರಿ, ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಷ್ಟೇ ಓಕೆ. ಲೈವ್ ಮಾರ್ಕೆಟ್ನಲ್ಲಿ ಬ್ಯಾಂಕ್ ನಿಫ್ಟಿನ ಅಬ್ಸರ್ವ್ ಮಾಡ್ತೀನಿ. ಇದು ಒಂದು ಎಜುಕೇಷನಲ್ ಪರ್ಪಸ್ ವಿಡಿಯೋ. ಯಾವುದೇ ಕಾರಣಕ್ಕೂ ಬೈ ಸೈಡ್ ತೊಗೊಳ್ಳಿ, ಸೆಲ್ ಸೈಡ್ ತೊಗೊಳ್ಳಿ ಅನ್ನೋ ಒಂದು ಇನ್ಫಾರ್ಮೇಷನ್ದು ವಿಡಿಯೋ ಅಲ್ಲ ಇದು. ಇದೊಂದು ಎಜುಕೇಷನಲ್ ವಿಡಿಯೋ. ಯಾರಿಗಾರು ಕಲಿಯೋರಿಗೆ ಇಂಟ್ರೆಸ್ಟ್ ಇತ್ತಂದರೆ ನಮ್ಮ ಕೋರ್ಸನ್ನ ಅಟೆಂಡ್ ಮಾಡಿದ್ರೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ಓಕೆನಾ? ಹೆಲ್ಪ್ ಆಗುತ್ತೆ, ಅಂಥವ್ರಿಗೆ ಹೆಲ್ಪ್ ಆಗುತ್ತೆ. ಓಕೆನಾ? ಕೋರ್ಸನ್ನು ಬೇಕಂದರೆ ಅಟೆಂಡ್ ಆಗಿ. ಇವಾಗ ನಮ್ಮದು ವೆಬ್ಸೈಟ್ ಇದೆ, ಇಲ್ಲಿ ವಿಡಿಯೋ ಕೆಳಗಡೆ ಪ್ಲೇ ಆಗ್ತಾ ಇದೆ ನೋಡಿ, ಅದನ್ನು ಚೆಕ್ ಮಾಡಿ ಹೋಗಿ. ಇವಾಗ ಇಲ್ಲಿ ಮಾರ್ಕೆಟಲ್ಲಿ ಒಂದು ಟ್ರೇಡಿಂಗ್ ಆಪರ್ಚುನಿಟಿ ಆಲ್ರೆಡಿ ಸಿಕ್ಕಾಗಿದೆ. ಓಕೆನಾ? ಸಿಕ್ಕಾಗಿದೆ. ಆಲ್ರೆಡಿ ಎಂಟ್ರಿ ಪಾಯಿಂಟನ್ನ ಇಲ್ಲಿ ಆಲ್ರೆಡಿ ತೊಗೊಂಡಿದ್ದೀವಿ. ನಮ್ಮ ಮೆಂಟರ್ಶಿಪ್ ಸ್ಟೂಡೆಂಟ್ಗಳಿಗೂ ಕೂಡ ಕೊಟ್ಟಾಗಿದೆ, ನಮ್ಮ ಸ್ಟೂಡೆಂಟ್ ಗ್ರೂಪಲ್ಲೂ ಕೂಡ ಕೊಟ್ಟಾಗಿದೆ. ಓಕೆನಾ? ಟಾರ್ಗೆಟ್ನ ಇಲ್ಲಿಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ಬಟ್ ಬರುತ್ತಾ ಇಲ್ಲೋ ಗೊತ್ತಿಲ್ಲ. ಒಂದು ಸ್ವಲ್ಪ ಜಾಸ್ತಿ ಟಾರ್ಗೆಟ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಇಲ್ಲಿಂದ ಇಲ್ಲಿವರೆಗೂ. ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಅಷ್ಟೊಂದು ಕನ್ಫರ್ಮೇಷನ್ ಇಲ್ಲ. ಈ ಸೆಕೆಂಡ್ ಲೋ ಕೆಳಗಡೆ ಏನಾದರೂ ಒಂದು ಕ್ಯಾಂಡಲ್ ಕ್ಲೋಸ್ ಆಯಿತು ಅಂದರೆ ಆಲ್ಮೋಸ್ಟ್ ಇಲ್ಲಿಗೆ ಬಂದ್ಬಿಡುತ್ತೆ. ಅರ್ಥ ಆಗ್ತದೆಯಾ? ಈ ಸೆಕೆಂಡ್ ಲೋ ಕೆಳಗಡೆ ಏನಾದರೂ ಒಂದು ಕ್ಯಾಂಡಲ್ ಕ್ಲೋಸ್ ಆಯಿತು ಅಂದರೆ ಕೆಳಗಡೆ ಪ್ರೈಸು ಬರುತ್ತೆ. ಹಾಗಾದರೆ ಎಂಟ್ರಿ ಪಾಯಿಂಟ್ ಇಲ್ಲಿದೆ, ಎಸ್ ಎಲ್ ಪಾಯಿಂಟ್ ಇಲ್ಲಿದೆ, ಟಾರ್ಗೆಟ್ನ ಇಷ್ಟು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ರಿಸ್ಕ್ ಬಂದು ಇಷ್ಟಿದೆ, ರಿವಾರ್ಡ್ ಬಂದು ಇಷ್ಟಿದೆ. ಓಕೆನಾ? ರಿವಾರ್ಡ್ ಹಾಗಾದರೆ ಬರುತ್ತಾ ಇಲ್ವಾ? ಲೈವ್ ಮಾರ್ಕೆಟ್ನಲ್ಲಿ ಗಮನಿಸೋಣ. ಅದ್ರ ಜೊತೆಗೆ ನೋಡಿ, ಇಲ್ಲೇನಾಗಿದೆ ಅಂತ ತಿಳಿಸ್ತೀನಿ ನೋಡಿ, ಯಾವ ಥರ ನಮ್ಮ ರಿಟೇಲ್ ಪೀಪಲ್ನ ಟ್ರ್ಯಾಪ್ ಮಾಡ್ತಾರೆ ಅಂತ. ಯಾಕೆಂದರೆ ಈ ಒಂದು ಅನಾಲಿಸಿಸ್ ಯಾವ ಥರ ಮಾಡಿದೀವಿ ಅನ್ನೋದು ಬೇಕಲ್ವಾ? ಇದು ಒಳ್ಳೆ ಕ್ಯಾಂಡಲ್ಲು, ಬೈ ಸೈಡ್, ಬಟ್ ನಾಟ್ ಗುಡ್ ಬೈಯಿಂಗ್ ಆಕ್ಟಿವಿಟೀಸೇ ನಡೆದೇ ಇಲ್ವೇ ಇಲ್ಲಿ. ನೋಡಿ, ಇಲ್ಲಿ ಕ್ಯಾಂಡಲ್ ಬಂದು ಗ್ರೀನ್ ತೋರಿಸ್ತಾ ಇದೆ ಬಂಧುಗಳೇ, ಬಟ್ ಇಲ್ಲಿ ಡೆಲ್ಟಾ ಎಲ್ಲ ಏನು ತೋರಿಸ್ತಾ ಇದೆ? ಬೈಯರ್ಸ್ ಇಲ್ಲ ರೀ, ಉಲ್ಟಾ ಬತ್ತೀನಿ ಅಂತ ತೋರಿಸ್ತಾ ಐತೆ, ಉಲ್ಟಾ. ಓಕೆ, ಒಂದು. ಎರಡನೇದು ನೋಡಿ, ಇಲ್ಲಿ ಪ್ರೈಸು ಇಲ್ಲೂ ಕೂಡ ಮೇಲಕ್ಕೆ ಹೋದಂಗೆಲ್ಲ ನೋಡಿ, ಬೈಯರ್ಸು ಈ ಪ್ರಮಾಣದಲ್ಲಿದ್ದಾರೆ, ಪ್ರೈಸು ಮೇಲೆ ಕ್ಲೋಸ್ ಆಗ್ತಾ ಇಲ್ಲ. ಓಕೆನಾ? ಬೈಯಿಂಗ್ ಪ್ರಮಾಣ ಅದೂ ಇಲ್ಲ. ನೆಕ್ಸ್ಟ್ ನಮಗಿಲ್ಲಿ ಬೈಯರ್ಸ್ ಬಂದರು ನೋಡಿ, ಇಲ್ಲಿ ಬೈಯರ್ಸ್ ಬಂದಿದ್ದಾರೆ. ಇಲ್ಲಿ ಒಳ್ಳೆ ಬೈಯಿಂಗ್ ಆಪರ್ಚುನಿಟಿ ಇದು ಕ್ಯಾಂಡಲ್. ಬಟ್ ಈ ಒಂದು ಬೈಯಿಂಗ್ ಆಪರ್ಚುನಿಟಿ ಕ್ಯಾಂಡಲ್ಗೆ ಒಳ್ಳೆ ಫಾಲೋ ಥ್ರೂ ಕ್ಯಾಂಡಲ್ ಬಂದಿಲ್ವೇ? ಟಾಪಿಂದ ಸೆಲ್ಲರ್ಸು ಅಟ್ಯಾಕು ಮಾಡ್ತಾ ಇದ್ದಾರೆ. ಯಾವಾಗ ಈ ಬೈಯರ್ಸ್ನೆಲ್ಲರನ್ನು ಹಿಡ್ದಾಕೊಂಡ್ರೋ ಡೆಲ್ಟಾ ಆ್ಯಂಡ್ ಕಾಟ್ ಉಲ್ಟಾ ಹೊಡೆಯೋದಕ್ಕೆ ಶುರುವಾಯಿತು. ಅರ್ಥ ಆಗ್ತದೆಯಾ? ಹಾಗಾದರೆ ಬೈಯರ್ಸ್ ಏನಾದರೂ ಬೈಯರ್ಸು ಇದ್ದರೂ ಅವರು ಈಗ ಮನೆ ಕಡೆ ಹೋಗಿದ್ದಾರೆ. ಎಮೋಷನಲ್ ಬೈಯರ್ಸ್ನ ಪ್ರೈಸು ಮೇಲೆ ಹೋಗ್ತಾ ಇದೆ ನೋಡಿ, ಬ್ರೇಕ್ಔಟ್ ಆಗ್ತಾ ಇದೆ ನೋಡಿ. ಇದೊಂದು ಪಾಯಿಂಟ್ ಅಲ್ವಾ? ಮಾರ್ಕೆಟ್ ಎಲ್ಲರೂ ಏನು ಅನ್ಕೊಂತಾರೆ ನೋಡಿ, ಇಲ್ಲಿ ಭಾಳ ಅತ್ಯದ್ಭುತ ಬಂಧುಗಳೇ. ತುಂಬ ಜನ ನಮ್ಮದನ್ನು ಕೋರ್ಸನ್ನೆಲ್ಲ ಕಾಪಿ ಮಾಡ್ತಾರೆ, ಹುಷಾರಾಗಿರಿ ಅವರಿಂದ. ನೋಡಿ, ಇಲ್ಲಿ ಮಾರ್ಕೆಟಿಂಗ್ಗೆ ಸೈಡ್ ವೇಸ್ ಆಕ್ಷನ್ ನಡೀತಾ ಇದೆ, ಬ್ರೇಕ್ಔಟ್ ಆಯ್ತು ನೋಡಿ. ಬ್ರೇಕ್ಔಟ್ ಆದಾಗ ಯಾರು ಬರ್ತಾರೆ? ಬ್ರೇಕ್ಔಟ್ ಟ್ರೇಡರ್. ಅವರೆಲ್ಲ ಯಾರು? ಎಮೋಷನಲ್ ಬೈಯರ್ಸ್ ಬಂದಾಗ ಪ್ರೈಸು ಮೇಲೆ ಹೋಗ್ಬೇಕು ತಾನೇ? ಅಷ್ಟು ಪ್ರಮಾಣದಲ್ಲಿ ಬೈಯರ್ಸ್ ಇದ್ಮೇಲೆ ಹೋಗ್ತಾ ಇಲ್ವೇ? ಎಮೋಷನಲ್ ಬೈಯರ್ಸ್ನೆಲ್ಲರನ್ನೂ ಬೆಗ್ ಪ್ಲೇಯರು ಹಿಡ್ದಾಕಿರೋದ್ರಿಂದ ಈ ಒಂದು ಟ್ರೇಡ್ ನಮಗೆ ಕನ್ಫರ್ಮೇಷನ್ ಕ್ಯಾಂಡಲನ್ನು ಕೂಡ ಕೊಟ್ಟಿದೆ. ಎಂಟ್ರಿ ಇಲ್ಲೇ ಇರುತ್ತೆ. ಆ ಒಂದು ರೀಸನ್ನಿಂದ ಈ ಒಂದು ಟ್ರೇಡ್ನ ಇನಿಷಿಯೇಟಿವ್ ಮಾಡಲಾಗಿದೆ. ಇಲ್ಲಿಗೆ ಪರ್ಫೆಕ್ಟಾಗಿ ಎಂಟ್ರಿ ಇರುತ್ತೆ, ಇಲ್ಲಿಗೆ ಪರ್ಫೆಕ್ಟಾಗಿ ಟಾರ್ಗೆಟ್ ಇರುತ್ತೆ, ಇಲ್ಲಿಗೆ ಪರ್ಫೆಕ್ಟಾಗಿ ಏನಿರುತ್ತೆ? ಎಸ್ ಎಲ್ ಪಾಯಿಂಟ್. ಹಾಗಾದರೆ ಇಲ್ಲಿ ಎಸ್ ಎಲ್ ಪಾಯಿಂಟ್ ಅಷ್ಟಿದೆ, ಟಾರ್ಗೆಟ್ ಪಾಯಿಂಟ್ ಅಷ್ಟೇ. ಇದು ಎಂಟ್ರಿ ಪಾಯಿಂಟ್ಗೂ ಎಸ್ ಎಲ್ ಪಾಯಿಂಟ್ಗೂ ಎಷ್ಟಿದೆ ವ್ಯತ್ಯಾಸ ನೋಡೋಣ. ಇಲ್ಲಿ ನಮಗೆ ಎಸ್ ಎಲ್ ಪಾಯಿಂಟ್ 476, ಎಂಟ್ರಿ 383, 57,383. ಟೋಟಲ್ ರಿಸ್ಕ್ ಬಂದು ನಿಮಗೆ 93 ಪಾಯಿಂಟ್. ಓಕೆನಾ? 93 ಪಾಯಿಂಟ್. ಅಲ್ಲಿಗೆ 93 ಪಾಯಿಂಟ್ಗೆ ಫಸ್ಟ್ ಟಾರ್ಗೆಟ್ನ ಇದು ಮಾಡ್ಕೊಳ್ಳೋಣ. ಅಲ್ಲಿಗೆ 93 ಅಂದರೆ 383ಇಂದ 383ಇಂದ ಫಸ್ಟ್ ಟಾರ್ಗೆಟ್ 290 ಅಂದ್ಕೊಳ್ಳಿ. ಆಲ್ರೆಡಿ ಫಸ್ಟ್ ಟಾರ್ಗೆಟ್ ಡನ್ ಅಂಡ್ ಡಸ್ಟೆಡ್ ಆಗಿಬಿಟ್ಟಿದೆ. ಓಕೆನಾ? 200 ಬೇಡ, 200
ಓಕೆ, ಇಲ್ಲಿಗೆ ಫಸ್ಟ್ ಟಾರ್ಗೆಟು. ಸೆಕೆಂಡ್ ಟಾರ್ಗೆಟು ಇಲ್ಲಿಗೆ. ಓಕೆನಾ, ಅರ್ಥ ಆಗ್ತಾ ಇದೆಯಾ? 1:1 ಅಂತ ಆಲ್ರೆಡಿ ನಿಯರೆಸ್ಟ್ ಬಂದುಬಿಟ್ಟಿದೆ, ಏನು ತೊಂದರೆ ಇಲ್ಲ. ನೋಡಿ ಇಲ್ಲಿ ರಿಸ್ಕ್ ಇನ್ನೂ ಬರಬೇಕು, ಆಲ್ಮೋಸ್ಟ್ 1:1. ಓಕೆನಾ, ಇಷ್ಟೇ ಟ್ರೇಡಿಂಗ್ ಆಪರ್ಚುನಿಟಿ. ಹಾಗಾದರೆ ತಾಳ್ಮೆಯಿಂದ ಕಾಯೋಣ. ಜೊತೆಗೆ ನಮ್ಮ ಕೋರ್ಸ್ ತೊಗೊಂಡಿರ್ತಲ್ಲ, ನಮ್ಮ ಸ್ಟೂಡೆಂಟ್ ಗ್ರೂಪಲ್ಲೂ ಕೂಡ ಕೊಟ್ಟಾಗಿದೆ, ನಿಮಗೆ ತೋರಿಸ್ತೀನಿ ನೋಡಿ. ನೋಡಿ ಇಲ್ಲಿ ನಮ್ಮ ATOF ಅಶೋಕ್ ನಮ್ಮ ಕೋರ್ಸನ್ನು ತೊಗೊಂಡಿರ್ತಾರಲ್ಲ, ಆ ಒಂದು ಸ್ಟೂಡೆಂಟ್ಗಳಿಗೆ 9:59 ಒಂದು ಚಾರ್ಟನ್ನು ಕೊಡ್ತೀವಿ. ಆ ಚಾರ್ಟಲ್ಲಿ ಏನಿದೆ, 9:59, ಇವಾಗ 10:08. ಓಕೆನಾ, ಈ ಚಾರ್ಟಲ್ಲಿ ಏನಿದೆ, ಇದು ತುಂಬ ಮುಖ್ಯವಾದದ್ದು ಬಂಧುಗಳೇ. ಓಕೆನಾ, ಮುಗಿದಾದ್ಮೇಲೆ ಕೊಡ್ತಾ ಇಲ್ಲ, ಎಲ್ಲ ಲೈವಲ್ಲಿ ಕೊಟ್ಟಿರೋಂಥ 9:59. ಓಕೆನಾ, ಇಲ್ಲಿ ಬನ್ನಿ ಚೆಕ್ ಮಾಡೋಣ. ಈ ಚಾರ್ಟನ್ನು ಓಪನ್ ಮಾಡ್ತೀನಿ. ನೋಡಿ ಕಾಣ್ತಾ ಇದೆಯಾ? ಮಾರ್ಕ್ ಮಾಡಿದ್ದೀವಾ ನೋಡಿ ಇಲ್ಲಿ ಎಲ್ಲಿ ರಿಸ್ಕ್ ರಿವಾರ್ಡ್ ಎಲ್ಲನೂ ಮಾರ್ಕ್ ಮಾಡಿ ವಿತ್ ಆರ್ಡರ್ ಫ್ಲೋ ಕನ್ಫರ್ಮೇಷನ್ ತೊಗೊಂಡಾಗ ಈಸಿಯಾಗಿ ಕೊಟ್ಟಿರುವಂಥದ್ದು. ಟೈಮೂ ಕೂಡ ಎಲ್ಲ ಇದೆ, ಯಾವುದೇ ಕಾರಣಕ್ಕೂ ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್ ಅಲ್ಲ. ಓಕೆನಾ, ಲೈವ್ ಮಾರ್ಕೆಟ್. ಈ ಥರ ನಮ್ಮ ಸ್ಟೂಡೆಂಟ್ಗಳಿಗೆ ಸಪೋರ್ಟ್ನ ಮಾಡ್ತಾ ಇರ್ತೀವಿ. ಯಾಕೆಂದರೆ ಕೋರ್ಸನ್ನು ತೊಗೊಂಡಿದ್ದ ತಕ್ಷಣ ಅವರು ಎಕ್ಸ್ಪರ್ಟ್ ಆಗಿಬಿಟ್ಟಿರೋದಿಲ್ಲ, ಅವ್ರಿಗೊಂದು ಏನಾಗ್ತಾಯಿದೆ ಅನ್ನೋ ತಿಳ್ಕೊಳ್ಳೋದಕ್ಕೋಸ್ಕರ ಈ ಒಂದು ಸಪೋರ್ಟ್ನ ಕೊಡ್ತಾ ಇರ್ತೀವಿ. ನೋಡಿದ್ರಿ ಅಲ್ವಾ ಸ್ಟೂಡೆಂಟ್ ಗ್ರೂಪಲ್ಲಿ ಏನು ಕೊಟ್ಟಿದ್ದೀವಿ ಅಂತ. ನಮ್ಮ ಮೆಂಟರ್ಶಿಪ್ ಸ್ಟೂಡೆಂಟ್ಸ್ಗೂ ಆಲ್ರೆಡಿ ಕೊಟ್ಟಾಗಿದೆ. ವೆರಿ ಸಿಂಪಲ್. ನೋಡಿ ಬಂಧುಗಳೇ, ತಾಳ್ಮೆಯಿಂದ ಇರಿ. ಮಾರ್ಕೆಟು ಮೇಲೆ ಹೋಗುತ್ತೆ, ಕೆಳಗಡೆ ಬರುತ್ತೆ, ಅದರ ಬಗ್ಗೆ ತಲೆ ಕೆಡಿಸ್ಕೊಂಬೇಡಿ. ಏನಾಗ್ತಾಯಿದೆ ಅನ್ನೋದನ್ನ ನೋಡಿ, ಅಷ್ಟೇ ಸಿಂಪಲ್. ಓಕೆನಾ, ಸಿಂಪಲ್ ಟ್ರೇಡಿಂಗ್ ಟೆಕ್ನಿಕ್. ಬಂಧುಗಳೇ, ಪ್ರೈಸ್ ಮೇಲಕ್ಕೆ ಬಂದಿದೆ, ಏನು ತೊಂದರೆ ಇಲ್ಲ. ಇದೇನಾದ್ರೂ ಈ ಪ್ರೈಸ್ ಇಲ್ಲಿ 57,340 ಕೆಳಗಡೆ ಏನಾದರೂ ಕ್ಲೋಸ್ ಆಯಿತು ಅಂದರೆ, ಇದ್ರ ಕೆಳಗಡೆ ಕ್ಲೋಸ್ ಆಯಿತು ಅಂದರೆ ಈ SL ಪಾಯಿಂಟ್ ಇರುತ್ತಲ್ಲ, ಅದನ್ನು ತೆಗೆದು ಇಲ್ಲಿಗೆ ಚೇಂಜಸ್ ಮಾಡ್ತೀನಿ. ಸೇಫ್ ಅಂತ ಕರಿತೀವಿ. ಓಕೆನಾ, ಈ SL ಕ್ಲೋಸ್ ಆಗಬೇಕು, ಇಲ್ಲಿಗೆ ಚೇಂಜಸ್. ಓಕೆನಾ, ಇಲ್ಲಿಗೆ ಚೇಂಜಸ್, ವೈಟಿಂಗ್. ಓಕೆನಾ, ಇದು ಬಂದು ಇಲ್ಲಿ ಕ್ಲೋಸ್ ಆಗಬೇಕು ಅಂದರೆ 57,340 ಇಲ್ಲಿಗೆ ಕ್ಲೋಸ್ ಆಗಬೇಕು. ಕ್ಲೋಸ್ ಆಯಿತು ಅಂದರೆ SL ಇಲ್ಲಿಗೆ. ಓಕೆನಾ, SL ಇಲ್ಲಿಗೆ. ಸಿಂಪಲ್ ಟ್ರೇಡಿಂಗ್ ಟೆಕ್ನಿಕ್. ನೋಡಿ, ಇದ್ರ ಕೆಳಗಡೆ ಕ್ಲೋಸ್ ಆಗಿಲ್ಲ, 57,340 ಕೆಳಗಡೆ ಕ್ಲೋಸ್ ಆಗಿಲ್ಲ. ಒರಿಜಿನಲ್ SL ಇಲ್ಲಿಗೆ ಇರುತ್ತೆ, ಮೇಲೇನೆ ಇರುತ್ತೆ. ನೋಡಿ ಬಂಧುಗಳೇ, ನಾನು ಅದಕ್ಕೇನೆ 56,350 ಕೆಳಗಡೆ ಕ್ಯಾಂಡಲ್ ಕ್ಲೋಸ್ ಆಗಬೇಕು. ಯಾವುದೂ ಕೂಡ ಕ್ಲೋಸ್ ಆಗಿಲ್ಲ. ಇದ್ರ ಕೆಳಗಡೆ ಕ್ಲೋಸ್ ಆಗಿತ್ತಂದರೆ ಗುಡ್, ಆವಾಗ ಟ್ರಯಲ್ SL ಇಡ್ಬೋದಾಗಿತ್ತು. ಇವಾಗ ಏನಪ್ಪ ಅಂದರೆ, ನಮ್ಮ ಸ್ಟೂಡೆಂಟ್ಗಳಿಗೆಲ್ಲ SL ಟ್ರಯಲ್ ಮಾಡಿ ಅಂತ ಹೇಳಿದ್ದೆ, ಬಟ್ ಈ ಇನ್ಫಾರ್ಮೇಷನ್ ಅವ್ರಿಗೆ ಗೊತ್ತಿರೋದಿಲ್ಲ. ನೋಡಿ, ಇದನ್ನು ಕೂಡ ಓಪನ್ ಆಗಿ ಹೇಳ್ತಾ ಇದ್ದೀನಿ, ಅವ್ರಿಗೆಲ್ಲರ ಮಾರ್ಕ್ ಮಾಡಿಕೊಟ್ಟಿದ್ದೆ. ಟ್ರಯಲ್ SL ಇಟ್ಟಾಗಿರುತ್ತೆ, ಬಟ್ ನಂದು ಒರಿಜಿನಲ್ ಟ್ರೇಡ್ ಹಾಗೇ ಇದೆ. ಯಾಕೆಂದರೆ ರೀಸನ್ನ 350 ಅದರ ಕೆಳಗಡೆ ಕ್ಲೋಸ್ ಆಗಿಲ್ಲ, ಹಾಗಾದರೆ ಒರಿಜಿನಲ್ SL ಇಲ್ಲೇ ಇರುತ್ತೆ. ಓಕೆನಾ, ಸ್ಟಿಲ್ ವ್ಯಾಲಿಡ್ ಟ್ರೇಡ್, ವ್ಯಾಲಿಡ್ ಇದೆ. ವೆಯ್ಟ್ ಮಾಡ್ತೀನಿ, ಇಟ್ಕೊಂಡಿದ್ದೀನಿ, ವೆಯ್ಟ್ ಮಾಡ್ತೀನಿ, ನೋಡೋಣ ಏನಾಗುತ್ತೆ. ಏನಾದ್ರೂ ಇದು ಫೈಲ್ಯೂರ್ ಆಯಿತು ಅಂದರೆ ಖಂಡಿತ ಇದಕ್ಕಂತೂ, ಈ ಲೆವೆಲ್ಗಂತೂ ಇಲ್ಲೇನಾದ್ರೂ ಮೊಮೆಂಟಮ್ ಫೈಲ್ಯೂರ್ ಆಯಿತು ಅಂದರೆ, ಬೈ ಸೈಡ್ ಮೊಮೆಂಟಮ್ ಫೈಲ್ಯೂರ್ ಆಯಿತು ಅಂದರೆ ಖಂಡಿತ ಪ್ರೈಸನ್ನು ಇಲ್ಲಿಗೆ ಎಳ್ಕೊಂಡು ಬರ್ತಾರೆ. ಯಾವ ಪ್ರಮಾಣದಲ್ಲಿ? 100ರ ರೇಷಿಯೋ ಪ್ರಮಾಣದಲ್ಲಿ, 100 ರೇಷಿಯೋ ಪ್ರಮಾಣದಲ್ಲಿ ಎಳ್ಕೊಂಬರ್ತಾರೆ. ಅರ್ಥ ಆಗ್ತದೆಯಾ? ಎಳ್ಕೊಂಡಂತೂ ಬರ್ತಾರಾ ಇಲ್ವಾ? ತಾಳ್ಮೆ ತುಂಬ ಮುಖ್ಯವಾದದ್ದೇನು ನೋಡಿ, ತಾಳ್ಮೆ. SL ಇಟ್ಟಾಗಲಿ ಬಿಡಿ. ನಮ್ಮ ಸ್ಟೂಡೆಂಟ್ಗಳಿಗೆ ಏನು ಅಂದರೆ, ಅಟ್ಲೀಸ್ಟ್ ಅವರು ಸೇಫ್ ಆಗಬೇಕಲ್ವ. ಸೇಫ್ ಆಗೋದಕ್ಕೋಸ್ಕರ ಇದನ್ನು ಇದು ಮಾಡಿದ್ವಿ. ಯಾಕೆಂದರೆ ಕ್ಯಾಪಿಟಲ್ ಇಂಪಾರ್ಟೆಂಟ್. ನಾನು
ಸೇಮ್ ಸ್ಟ್ರಾಟಜಿ ಅಪ್ಲೈ ಮಾಡ್ತಾ ಇದ್ದೀವಿ. ಸ್ಟ್ರಾಟಜಿಲೇನು ತೊಂದರೆ ಇಲ್ಲ. ಸ್ಟ್ರಾಟಜಿ ಏನು ಅಂತ ನಮ್ಮ ಸ್ಟೂಡೆಂಟ್ಗೆಲ್ಲ ಗೊತ್ತಿದೆ. ಸೇಮ್ ಸ್ಟ್ರಾಟಜಿ, ನೋ ಚೇಂಜಸ್. ಸೀದಾ ರಿಸಲ್ಟ್ ಬಂಧುಗಳೇ, ಸೀದಾ ರಿಸಲ್ಟ್ ಯಾವ ಥರ ರಿಸಲ್ಟ್ ಇದೆ ನೋಡಿ. ರಿಸಲ್ಟನ್ನು ಗಮನಿಸಿ, ಓಕೆನಾ. ರಿಸಲ್ಟ್, ಇದು ರಿಸಲ್ಟ್, ಮೈನ್ ಇಂಪಾರ್ಟೆಂಟ್ ರಿಸಲ್ಟ್. ನಮಗೆ ಬೇಕಾಗಿರೋದು ರಿಸಲ್ಟ್, ಓಕೆನಾ. ನೋಡಿ 57,350 ಕೆಳಗಡೆ ಕ್ಲೋಸ್ ಆಗಬೇಕು. ಕ್ಲೋಸ್ ಆಯ್ತಂದ್ರೆ ಗುಡ್. ನೋಡಿ ಬರ್ತಾ ಇದೆ. ಇದನ್ನು ಎಕ್ಸ್ಪೀರಿಯನ್ಸ್ ಇನ್ನೇನಂತ ಕರಿತೀರಿ ಬಂಧುಗಳೇ? ಎಕ್ಸ್ಪೀರಿಯನ್ಸೇ ತಾನೇ. ಇಲ್ಲಿ ಮಾತಾಡ್ತಾ ಇರೋದು ಅನುಭವದಿಂದ. ಅನುಭವ ಇಲ್ಲ ಅಂದ್ರೆ ಹೆಂಗಾಗುತ್ತೆ ಬಂಧುಗಳೇ? ಹೆಂಗಾಗುತ್ತೆ? ಅನುಭವ ಮುಖ್ಯ. ಅನುಭವದ ಮುಖಾಂತರ ಇದೆಲ್ಲನೂ ಮಾತಾಡೋದಕ್ಕೆ ಸಾಧ್ಯ ಆಗುತ್ತೆ. ಏನಂತೀರಾ? ಟೈಮ್ ಇದೆ, ಇನ್ನು 3 minutes ಇದೆ ಕ್ಲೋಸ್ ಆಗೋದಕ್ಕೆ. ವೆಯ್ಟ್ ಮಾಡಿ. ಕ್ಲೋಸ್ ಆಯ್ತಂದ್ರೆ ಕ್ಲೀನಾಗಿ ಎಸ್ಸಲ್ನ ಟ್ರಯಲ್ ಮಾಡಿಬಿಡ್ತೀನಿ. ಇಲ್ಲಿಗೆ ಕ್ಲೀನಾಗಿ ಎಸ್ಸಲ್ನ ಟ್ರಯಲ್ ಮಾಡ್ತೀನಿ. ವೆರಿ ಗುಡ್. ಬಾ ರಾಜ ಬಾ, ಬಾರೋ ರಾಜ ಬಾ. ಬರ್ತಾ ಇದೆ ನೋಡಿ, ಬರ್ತಾ ಇದೆ. ಈಸಿಯಾಗಿ ಬರ್ತಾ ಇದೆ. ಈಸಿ ಟ್ರೇಡ್, ಅತ್ಯುತ್ತಮವಾದದ್ದು. ಈಸಿ ಟ್ರೇಡ್, ಈಸಿ ಬಂಧುಗಳೇ. ಕಾಂಪ್ಲಿಕೇಟೆಡೇ ಇಲ್ಲ. ಈಸಿ. ಅದ್ಭುತ. SLನ ಟ್ರಯಲ್ ಮಾಡಿದ್ದೀವಿ. ಟ್ರಯಲ್ ಮಾಡಿದ್ಮೇಲೆ ಮುಗೀತು, ಓಕೆನಾ. SLನ ಟ್ರಯಲ್ ಮಾಡಿದ್ದೀವಿ. ವೆಯ್ಟ್ ಮಾಡಬೇಕು. ಬರುತ್ತೆ, ಎಲ್ಲೋ ಆಗಲ್ಲ. ಅಷ್ಟು ಬಂದಿರೋದು ಅಷ್ಟು ಬರಲ್ವಾ? ಬರುತ್ತೆ. ತಾಳ್ಮೆಯಿಂದ ಕಾಯೋಣ. ನೋಡಿ, ಇಲ್ಲೊಂದು ಅತ್ಯದ್ಭುತವಾದ ಒಂದು ಇನ್ಫಾರ್ಮೇಷನ್ನ ಕೊಡ್ತೀನಿ ನೋಡಿ. ಈ ವೈಟ್ ಲೈನ್ ಹತ್ರ ಏನಾದರೂ ಬಂತಂದರೆ, ಫಸ್ಟ್ ಟಾರ್ಗೆಟ್ ಇರುತ್ತಲ್ಲ 1:1ಗೆ, ಇದ್ರ ಹತ್ರ ಏನಾದರೂ ಬಂತಂದರೆ ಈ ಒಂದು ಟ್ರೇಡನ್ನು ಕ್ಲೋಸ್ ಮಾಡ್ತೀನಿ. ಏನಕ್ಕೆ ಅಂತ ಹೇಳ್ತೀನಿ ನೋಡಿ. ನಮಗೆ ಒಳ್ಳೆ ಸೆಲ್ಲಿಂಗ್ ಬಂದಿತ್ತು. ಈ ಕ್ಯಾಂಡಲ್ಲು ಒಳ್ಳೆ ಸೆಲ್ಲಿಂಗ್ ಬಂದು ಪ್ರೈಸ್ ಏನಾಗಬೇಕು? ಫರ್ದರ್ ಬೀಳಬೇಕಲ್ವಾ? ಬೀಳೋದಕ್ಕೆ ಸಾಧ್ಯ ಆಗನೆ ಇಲ್ಲೇ ಒದ್ದಾಟ ನಡೆಸ್ತಾ ಇದೆ. ಕರೆಕ್ಟಾ? ಸಿಕ್ಕಾಬಟ್ಟೆ ಒದ್ದಾಟ ನಡೆಸ್ತಾ ಇದೆ. ಈ ಒಂದು ಮೊಮೆಂಟಮ್ ಆಲ್ಟಿಂಗು ಸಿಕ್ಕಾಬಟ್ಟೆ ನಡೀತಾ ಇದೆ ಮಾರ್ಕೆಟಲ್ಲಿ. ನನ್ನ ಪ್ರಕಾರ ಎಲ್ಲಿವರೆಗೂ ಈ ಸೆಕೆಂಡ್ ಕ್ಯಾಂಡಲ್ಲು ಕೆಳಗಡೆ ಒಂದು ಕ್ಯಾಂಡಲ್ಲು ಕ್ಲೋಸ್ ಆಗಲ್ಲ, ಅಲ್ಲಿವರೆಗೂ ಮಾರ್ಕೆಟಲ್ಲಿ ಇದೇ ರೀತಿ ಸೈಡ್ ವೇಸ್ ಆಕ್ಷನ್ನು ಮೇಲೆ ಹೋಗೋದು, ಕೆಳಗಡೆ ಬರೋದು, ಇದೇ ರೀತಿ ನಡೆಯುವಂಥ ಚಾನ್ಸಸ್ ಯಥೇಚ್ಛವಾಗಿ ಕಂಡು ಬರ್ತಾ ಇದೆ. ಆ ಒಂದು ರೀಸನ್ನಿಂದ ಸೆಕೆಂಡ್ ಟಾರ್ಗೆಟ್ಗೆ ರೀಚ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋದಿಲ್ಲ. ಫಸ್ಟ್ ಟಾರ್ಗೆಟ್ಗೆ ಮಾತ್ರ ನಾನು ಪ್ರಯತ್ನ ಪಡ್ತೇನೆ. 1:1 ಅಂತೂ ಬಂದೇ ಬರುತ್ತೆ. ಆ ಒಂದು ರೀಸನ್ನಿಂದ ಇಲ್ಲಿಗೇನಾದರೂ ಬಂತಂದರೆ ಕ್ಲೋಸ್ ಮಾಡ್ತೀನಿ. ವೆಯ್ಟ್ ಮಾಡ್ತೀನಿ ಅಲ್ಲಿವರೆಗೂ, ಬರೋವರೆಗೂ. ನೋಡಿ ಬಂಧುಗಳೇ, ಬಂದೇ ಬಿಡ್ತು. ಪೊಸಿಷನ್ ಕ್ಲೋಸ್ ಮಾಡಿದ್ರಲ್ಲ, ಓಕೆ. ಕಂಪ್ಲೀಟಾಗಿ ಕ್ಲೋಸ್ ಮಾಡಲಾಗಿದೆ. 57,282ಗೆ, ಓಕೆನಾ. 57,282ಗೆ ಪೊಸಿಷನ್ನ ಕ್ಲೋಸ್ ಮಾಡಲಾಗಿದೆ. ಬಟ್ ಇಲ್ಲಿಂದ ಹೋಗುತ್ತೋ ಇಲ್ಲೋ ಗೊತ್ತಿಲ್ಲ. ಬಟ್ ಈ ಕ್ಯಾಂಡಲ್ಲು ಕೆಳಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗಬೇಕು, ಆವಾಗ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ನನಗೆ ಯಾಕೋ ಡೌಟ್ ಅನ್ನಿಸ್ತಾ ಇದೆ. ಯಾಕೆಂದರೆ ಅಂಥ ಒಂದು ಸೆಲ್ಲಿಂಗ್ ಕ್ಯಾಂಡಲ್ ಅಲ್ಲ ಇದು. ಸೆಲ್ಲಿಂಗ್ ಕ್ಯಾಂಡಲ್ ಅಲ್ಲ, ನನಗೆ ಗೊತ್ತಾಗ್ತಾ ಇದೆ. ಅದೇ ಒಂದು ರೀಸನ್ನಿಂದ ಈ ಒಂದು ಟ್ರೇಡನ್ನು ಕ್ಲೋಸ್ ಮಾಡಲಾಗಿದೆ. ಅರ್ಥ ಆಯ್ತಲ್ಲ? ಇಷ್ಟೇ ಸಿಂಪಲ್ ಟ್ರೇಡಿಂಗ್ ಟೆಕ್ನಿಕ್ಕು. SL ಪಾಯಿಂಟ್ ಬಂದು ನಮಗೆ 57,474. ಎಂಟ್ರಿ ಪಾಯಿಂಟ್ ಬಂದು 57,382. ಅಂದರೆ 92 ಪಾಯಿಂಟ್ SL ಇರುತ್ತೆ. 92 ಪಾಯಿಂಟು. ಇಲ್ಲಿಂದ 382 ಇಂದ ನಾವು ಆಲ್ಮೋಸ್ಟ್ 100 ಪಾಯಿಂಟು, ಅಂದರೆ ಇನ್ನೂ 8 ಪಾಯಿಂಟ್ ಜಾಸ್ತಿನೇ ಬುಕ್ ಮಾಡಿದ್ದೀವಿ. ನಾವಿಲ್ಲಿ 57,282ಗೆ ಬುಕ್ ಮಾಡಲಾಗಿದೆ. SL ಪಾಯಿಂಟ್ ಬಂದು 57,474ಗೆ ಇದ್ದಿದ್ದು. ಎಂಟ್ರಿ ಬಂದು 57,382ಗೆ. ಟೋಟಲ್ಲು ನಮಗೆ 92 ಪಾಯಿಂಟು ರಿಸ್ಕ್ ಇತ್ತು, 100 ಪಾಯಿಂಟು ಬಂದಿದೆ. 1:1
ಸಿಂಪಲ್ ಟ್ರೇಡಿಂಗ್ ಟೆಕ್ನಿಕ್. ಓಕೆನಾ? ಇಷ್ಟೇನೆ ಬಂಧುಗಳೇ. ಇನ್ನೇನಿಂದ ಈ ಒಂದು ಟ್ರೇಡಿಂಗ್ ಸಿಸ್ಟಮ್ ನಿಮ್ಮ ಹತ್ರ ಇದ್ರೆ ಹೆಂಗಿರುತ್ತೆ? ಅತ್ಯದ್ಭುತ ಅಲ್ಲ? ಅದ್ಭುತ. 1:1 ಕೊಡ್ತಾ ಇದೆ ಅಂದರೆ ನಿಮ್ಮ ಒಂದು ಟ್ರೇಡಿಂಗ್ ಸಿಸ್ಟಮ್ಮು, ಯುವರ್ ಅಲ್ಟಿಮೇಟ್ ಟ್ರೇಡರ್. ಓಕೆನಾ? ಈ ಒಂದು ಟ್ರೇಡಿಂಗ್ನ ಇನ್ಫಾರ್ಮೇಷನ್ ಯಾವ ಥರ ಇತ್ತು ಎಂಬುದನ್ನು ನಿಮ್ಮ ಒಂದು ಅತ್ಯಮೂಲ್ಯವಾದ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಿ ಪ್ರತಿಯೊಬ್ಬ ನಮ್ಮ ಕನ್ನಡಿಗರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ.